ನಮಸ್ಕಾರ, ನಾನು ಧರಿತ್ರಿ. ಮನೆಯ ಮೊದಲ ಪಾಠಶಾಲೆಗೆ ಎಲ್ರಿಗೂ ಸ್ವಾಗತ. ಮಕ್ಕಳಿಗೆ ಸುಲಭವಾಗಿ ಕಥೆಗಳನ್ನು ಹೇಗೆ ಹೇಳೋದು ಅಷ್ಟೇ ಅಲ್ಲದೆ ಪಾಠಗಳನ್ನು ಸುಲಭವಾಗಿ ಕಲಿಸ್ಕೊಡೋದು, ಹಾಗೆಯೇ ಕೆಲವಷ್ಟು ಪ್ಯಾರೆಂಟಿಂಗ್ ಹ್ಯಾಕ್ಸ್ ಜೊತೆ ಈ ಚಾನೆಲ್ನ ಮಾಡ್ತಾ ಇದ್ದೀನಿ. ಎಲ್ರಿಗೂ ಸ್ವಾಗತ ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಬಹುಶಃ ನೀವು ನಿಮ್ಮ ರಿಯಾಕ್ಷನ್ಗಳು ಈ ಥರ ಇರಲಿಲ್ಲ ಅಂದಿದ್ರೆ ನಾನು ಇಷ್ಟೊಂದೆಲ್ಲ ಚಾನಲಲ್ಲಿ ಹುಡುಕಿ ಕಥೆಗಳನ್ನು ಹೇಳೋದಾಗಲಿ ಅಥವಾ ಮಿಕ್ಕದನ್ನು ಮಾಡೋದಕ್ಕೆ ನನಗೆ ಆಗ್ತಾನೆ ಇರಲಿಲ್ಲ ಅನಿಸುತ್ತೆ. ಸೊ ಥ್ಯಾಂಕ್ಸ್ ಅ ಲಾಟ್. ಟುಡೇ ಸ್ಟೋರಿ ಟೈಮ್. ಸೊ ಕತೆ ಹೇಳೋಣ. ಹಾಗಾದರೆ ನನಗೆ ಚಿಕ್ಕಲ್ಲಿದ್ದಾಗ ನಮ್ಮ ಅಜ್ಜಿ ತಾತ ಅಥವಾ ಅಪ್ಪ ಅಮ್ಮ ಹೇಳಿದಂಥ ಕಥೆಗಳನ್ನು ಮುಂದಿನ ಜನ್ರೇಷನ್ಗೆ ಪಾಸ್ ಮಾಡೋದಕ್ಕೆ ಒಂದು ಚಿಕ್ಕ ಸ್ಟೆಪ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಕತೆ ಶುರು ಮಾಡ್ತೀನಿ. ಹಾಗಾದರೆ ಇವತ್ತಿನ ಕತೆ ಸೋಂಬೇರಿ ಒಂಟೆ. ಒಂದು ದೊಡ್ಡ ಮರಳುಗಾಡಲ್ಲಿ ಒಂದು ಒಂಟೆ ಇರುತ್ತೆ. ಆ ಒಂಟೆಗೆ ಆಹಾರವೇ ಸಿಗ್ತಾ ಇರಲ್ಲ. ಆದ್ದರಿಂದ ಅದು ಏನು ಮಾಡ್ತಾ ಇರುತ್ತೆ, ಹುಡುಕಿ ಬೇಜಾರಾಗಿ ಒಂದು ದಿವಸ ಬ್ರಹ್ಮದೇವರನ್ನ ಕೂತ್ಕೊಂಡು ತಪಸ್ ಮಾಡುತ್ತೆ. ಚೆನ್ನಾಗಿ ತಪಸ್ ಮಾಡಿದ್ಮೇಲೆ ಒಂದು ದಿವಸ ಬ್ರಹ್ಮದೇವರು ಬರ್ತಾರೆ. ಬಂದಾಗ ಹೇಳ್ತಾರೆ, ಬ್ರಹ್ಮದೇವ, ನನಗೆ ಆಹಾರ ಹುಡುಕಿ ಸಾಕಾಗಿ ಹೋಗಿದೆ. ಆದ್ದರಿಂದ ನನ್ನ ಕತ್ತನ್ನು ಉದ್ದ ಮಾಡ್ಕೋಬೇಕು. ನನಗೆ ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಕೋಬೇಕು, ಯಾವಾಗ ಬೇಕೋ ಆವಾಗ. ಆ ಥರ ನನಗೊಂದು ವರ ಕೊಡು ಅಂತ ಕೇಳ್ತಾರೆ. ಬ್ರಹ್ಮದೇವ ಆಯಿತು ಅಂತ ತಥಾಸ್ತು ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಬ್ರಹ್ಮದೇವ ವರ ಕೊಟ್ಟ ಮೇಲೆ ಇದು ಏನಿಲ್ಲ, ಅಲ್ಲಿ ದೂರದಲ್ಲಿ ಒಂದು ನೀರು ಕಾಣಿಸ್ತಾ ಇದೆ ಅಂದರೆ ಇದು ಕುತ್ತಿಗೆನ ಜುಯ್ ಅಂತ ಉದ್ದ ಮಾಡೋದು, ಅಲ್ಲೋಗಿ ಗುಡುಗುಡು ನೀರು ಕುಡಿಯೋದು, ಮತ್ತೆ ವಾಪಸ್ಸು ಕುತ್ತಿಗೆ ತೊಗೊಳ್ಳೋದು. ಇಲ್ಲೆಲ್ಲೋ ಒಂದು ಕಡೆ ಸೊಪ್ಪು ಕಾಣಿಸ್ತಾ ಇದೆ ಅಂದರೆ ಕುತ್ತಿಗೆನ ಇಲ್ಲಿಂದ ಜುಯ್ ಅಂತ ಎತ್ತೋದು, ಸೊಪ್ಪು ತಿನ್ನೋದು, ಬರೋದು. ಈ ಥರ ಆರಾಮಾಗಿ ಇದ್ದುಬಿಡುತ್ತೆ. ಏನೂ ಪ್ರಾಬ್ಲಮ್ ಇಲ್ಲ. ಒಂದೇ ಕಡೆ ಕೂತ್ಕೊಂಡು ಇದೇ ಥರನೇ ಮಾಡ್ತಾ ಇರುತ್ತೆ. ಹೀಗೆ ಮಾಡಿ ಚೆನ್ನಾಗಿ ಡುಮ್ಮಕ್ಕಾಗೋಗ್ಬಿಟ್ಟಿರುತ್ತೆ. ಆಮೇಲೆ ಒಂದು ದಿವಸ ಏನಾಗುತ್ತೆ, ಇದೇ ಥರನೇ ತಿಂತಾ ಒಂದು ದಿವಸ ತುಂಬ ಹಸಿವಾಗಿರುತ್ತೆ. ದೊಡ್ಡ ಕುತ್ತಿಗೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಯಾವುದೋ ದೂರದಲ್ಲಿ ಒಂದು ಮರದಲ್ಲಿ ಘಮ ಅಂತ ಹಣ್ಣು ಬಿಟ್ಟಿರುತ್ತೆ. ಅದನ್ನೇ ತಿನ್ನಬೇಕು ಅಂತ ಹೇಳ್ಬಿಟ್ಟು ಕುತ್ತಿಗೆನ ಊದ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಹಣ್ಣನ್ನು ತಿಂತಾ ಇರೋ ಹೊತ್ತಿಗೆ ಏನಾಗುತ್ತೆ, ಈ ಕಡೆಯಿಂದ ಒಂದು ಸಿಂಹ ಬರುತ್ತೆ. ಬಂದಿದ್ದೆ ನೋಡುತ್ತೆ, ಊದ ಕುತ್ತಿಗೆ ಕಾಣಿಸ್ತಾ ಇದೆ, ಹಿಂದಿನ ಕಾಣಿಸ್ತಿಲ್ಲ, ಮುಂದಿನ ಕಾಣಿಸ್ತಾ ಇಲ್ಲ. ಅದೇನು ಅಂದ್ಕೊಳುತ್ತೆ, ಓಹೋ ಏನೋ ಒಂದು ಚೆನ್ನಾಗಿರೋ ಪ್ರಾಣಿ ಸಿಕ್ತು ಅಂತ ಹೇಳ್ಬಿಟ್ಟು ಕಪ್ಪಂತ ಕುತ್ತಿಗೆಗೆ ಬಾಯಿ ಹಾಕ್ಬಿಡುತ್ತೆ. ಯಾವಾಗಲೂ ಎಲ್ಲರದ್ದು ಪ್ರಾಣ ಎಲ್ಲಿರುತ್ತೆ, ಈ ಕುತ್ತಿಗೆನಲ್ಲಿರುತ್ತೆ. ಈ ಕುತ್ತಿಗೆ ಹಿಡಿದ್ಬಿಡ್ತು ಅಂತಂದರೆ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಯೂಶ್ವಲಿ ಎಲ್ಲ ಈ ಹುಲಿ ಸಿಂಹಗಳೆಲ್ಲ ಮಾಡೋದೇ ಅದನ್ನು ಬಂದ್ಬಿಟ್ಟು ಕಪ್ ಅಂತ ಕುತ್ತಿಗೆ ಹಿಡ್ಕೊಂಡ್ಬಿಡುತ್ತೆ. ಹಾಗೇನೆ ಅದು ಬೇರೆ ಇದ್ರದ್ದು ಕುತ್ತಿಗೆ ಊದ ಆಗ್ಬಿಟ್ಟಿತ್ತು. ಅಲ್ಲಿಂದ ವಾಪಸ್ ಅದನ್ನು ಹಿಂಗೆ ಎಳ್ಕೊಂಡು ಬರೋ ಹೊತ್ತಿಗೆ ತುಂಬ ಹೊತ್ತಾಗಿ ಹೋಗ್ಬಿಡ್ತು. ಅಷ್ಟೊತ್ತಿಗೆ ಅದ್ರ ಪ್ರಾಣ ಹೋಯ್ತು. ಆದ್ದರಿಂದ ನಾವು ಸೋಂಬೇರಿಗಳಾಗಿರಬಾರ್ದು. ಅದೇ ಆ ಒಂಟೆ ಆರಾಮಾಗಿ ಛಂಗ್ ಅಂತ ಓಡಾಡ್ಕೊಂಡೋಗಿರೋದಿದ್ರೆ ಆ ಸಿಂಹ ಅಲ್ಲಿ ಬರ್ತಾ ಇದ್ದಾಗಲೇ ಅದಕ್ಕೆ ಗೊತ್ತಾಗ್ಬಿಟ್ಟು ತಕ್ಷಣ ಓಡ್ ಹೋಗ್ಬೋದಾಗಿತ್ತು. ಆದರೆ ಅದಕ್ಕೆ ಆ ಇದು ಸಿಂಹ ಬಂದಿರೋದು ಕೂಡ ಗೊತ್ತಾಗಿಲ್ಲ. ತಲೆ ಒಂದು ಕಡೆಗಿದೆ, ಬಾಡಿ ಒಂದು ಕಡೆಗಿದೆ. ಆದ್ದರಿಂದ ನಾವು ಸೋಂಬೇರಿಗಳಾಗಬಾರ್ದು. ಕೂತಲ್ಲೇ ಎಲ್ಲ ಕೆಲಸನೂ ಮಾಡ್ತೀವಿ ಅಂತ ಮಾಡಬಾರ್ದು. ದೇವರು ನಮಗೆ ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ತಲೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಅದೆಲ್ಲದ್ರದ್ದು ಉಪಯೋಗ ಮಾಡ್ಕೋಬೇಕು. ಸೋಂಬೇರಿಗಳಾಗಿ ಇರಬಾರ್ದು. ಇದು ಇವತ್ತು ಕಥೆಯ ನೀತಿ. ಇಫ್ ಯು ಲೈಕ್ ದ ಸ್ಟೋರಿ, ಪ್ಲೀಸ್ ಗೋ ಅಹೆಡ್ ಆ್ಯಂಡ್ ಹಿಟ್ ಲೈಕ್ ಬಟನ್. Consider subscribing it and share it. Thank you.